ಎಲ್ರಿಗೂ ನಮಸ್ಕಾರ. ಸೊ ವಿಷಯನ ಸ್ಟಾರ್ಟ್ ಮಾಡೋದಕ್ಕೆ ಮುಂಚೆನೆ ಹೇಳ್ತಾ ಇದ್ದೀನಿ, ಈ ವಿಡಿಯೋ ಬಂದ್ಬಿಟ್ಟು ಯಾರು ಒಬ್ರು ನಾನು ಭ್ರಷ್ಟಾಚಾರ ವಿರೋಧಿ ಅಂತ ಇರ್ತಿರಲ್ಲ ಅಂತವ್ರಿಗೆ ಮಾತ್ರ ಈ ವಿಡಿಯೋ. ಯಾಕಂತಂದ್ರೆ ಈ ವಿಡಿಯೋ ಮುಗಿದ್ಮೇಲೆ ನೀವು ಕೂಡ ಮಾಡ್ಬೇಕಿರೋದು ಒಂದು ಕೆಲಸ ಇದೆ, ಮಾಡ್ತೀರಾ ಅಂತ ಅನ್ಕೊಂಡಿದೀನಿ. ಸೊ ವಿಚಾರನ ಕೊನೆಯಲ್ಲಿ ಹೇಳ್ತೀನಿ. ಸೊ ವಿಷಯನ ಒಂದು ಖುಷಿ ವಿಚಾರದಿಂದ ಶುರು ಮಾಡೋಣ. 4-5 ವರ್ಷಗಳಿಂದ ಕರ್ನಾಟಕದಲ್ಲಿ ಸರ್ಕಾರಿ ಜಾಬ್ ಕಾಲ್ ಆಗಿರ್ಲಿಲ್ಲ. ಸೊ ಈಗ ಹೊಸ ಮುಖ್ಯಮಂತ್ರಿಗಳು DK ಶಿವಕುಮಾರ್ ಸರ್ ಅವರು ಜಾಬ್ ಕಾಲ್ ಮಾಡಕ್ ಹೇಳಿದ್ದಾರೆ. ವಿತಿನ್ ನೆಕ್ಸ್ಟ್ 2 months ಅಲ್ಲಿ ಜಾಬ್ ಕಾಲ್ ಆಗತ್ತೆ. ಮತ್ತೆ ಅಷ್ಟೇ ಅಲ್ಲ, ಅದನ್ನ ನೆಕ್ಸ್ಟ್ 6 months ಅಲ್ಲಿ ಪ್ರೋಸೆಸ್ ನ ಕಂಪ್ಲೀಟ್ ಮಾಡ್ಬೇಕಂತ ಹೇಳಿದ್ದಾರೆ. ಅದು ನಿಜವಾಗ್ಲೂ ಒಂದು ಖುಷಿ ವಿಚಾರ. ಅದ್ರ ಜೊತೆಗೆ ಒಂದು ಇಂಟ್ರೆಸ್ಟಿಂಗ್ ವಿಚಾರ, ಇನ್ನ ಹೆಚ್ಚು ಖುಷಿ ಕೊಡೋ ಅಂತ ವಿಚಾರ ಒಂದಿದೆ. ಇದೇ ಹೊಸ ಮುಖ್ಯಮಂತ್ರಿಗಳು ಒಂದು ಪ್ರೆಸ್ ಮೀಟ್ ಅಲ್ಲಿ ಹೇಳಿದ್ದಾರೆ, ಕರ್ನಾಟಕ ರಾಜ್ಯವನ್ನ ಭ್ರಷ್ಟಾಚಾರ ಮುಕ್ತ ರಾಜ್ಯವನ್ನಾಗಿ ನಾನು ಮಾಡ್ತೀನಿ. ಯಾರೇ ಒಬ್ರು ಎಲ್ಲೇ ಭ್ರಷ್ಟಾಚಾರ ಆದ್ರೂ ನಮಗದನ್ನ ತಲುಪಿಸಿದ್ರೆ ನಾವು ಆಕ್ಷನ್ ತಗೋತೀವಿ. ಈಗ ಇಂಥ ವಿಚಾರ ನೋಡಿದ್ಮೇಲೆ, ಇಂಥ ಸ್ಟೇಟ್ಮೆಂಟ್ಸ್ ಗಳನ್ನ ನೋಡಿದ್ಮೇಲೆ KPSC ಅವರು ತಲೆ ಕೆಡಿಸ್ಕೊಂಡಿದಾರ, ಎದುರ್ಕೊಂಡಿದಾರ, ಅಥವಾ ಏನಪ್ಪ ಇಂಥ ಸ್ಟೇಟ್ಮೆಂಟ್ ಕೊಟ್ಬಿಟ್ರು, ಎಷ್ಟೆಷ್ಟೋ ಲೂಟಿ ಹೊಡಿತಾ ಇದ್ವು, ಏನ್ ಮಾಡೋದು ಅಂತ ಏನಾದ್ರು ತಲೆ ಕೆಡಿಸ್ಕೊಂಡಿದಾರ? ನನಗಂತೂ ಹಂಗನ್ಸ. ಅವರು ಎಷ್ಟು ಮಂಡ್ರಿದ್ದಾರೆ, ಬಂಡ್ರಿದ್ದಾರೆ, ಎಷ್ಟು ಕೀಳು ಮಟ್ಟಕ್ಕೆ ಇಳಿಬಹುದು. ಒಂದನ್ನ ನೀವು ಸೂಕ್ಷ್ಮವಾಗಿ ಯೋಚನೆ ಮಾಡಿ. ಕರ್ನಾಟಕ ರಾಜ್ಯದಲ್ಲಿ ಒಂದು SSLC ಎಕ್ಸಾಮ್ ಆಗಲಿ, ಒಂದು PUC ಎಕ್ಸಾಮ್ ಆಗಲಿ, ಅಥವಾ ಒಂದು CET ಆಗಲಿ, ಒಂದು ಎಕ್ಸಾಮ್ ಆದಾಗ ಒಂದು ಕ್ವಶನ್ ಪೇಪರ್ ಅಲ್ಲಿ ಎಷ್ಟು ಎರರ್ ಇರಬಹುದು. ಅಕಸ್ಮಾತ್ ಅಮ್ಮಮ್ಮ ಅಂದ್ರೆ 1-2 ತಪ್ಪು ಇರಬಹುದು, ಅದು ಗ್ರೇಸ್ ಮಾರ್ಕ್ಸ್ ಕೊಡ್ತಾರೆ. ಅದೇ ಒಂದು ಕರ್ನಾಟಕದ ಅತ್ಯುನ್ನತ ಹುದ್ದೆ KS ಎಕ್ಸಾಮ್ ನ ಮಾಡಿದಾಗ ಇಂಗ್ಲಿಷ್ ಟು ಕನ್ನಡ ಟ್ರಾನ್ಸ್ಲೇಷನ್ ಒಂದು ಪೇಪರ್ ಅಲ್ಲಿ 100 ಕ್ವಶನ್ಸ್ ಇರ್ತಕ್ಕಂಥ ಪೇಪರ್ ಅಲ್ಲಿ ಎಷ್ಟು ಎರರ್ ಇರಬಹುದು? ಅರ್ಧಕ್ಕಿಂತ ಜಾಸ್ತಿ. ಏನೋ ಮಿಸ್ ಆಗೋಯ್ತು ಅನ್ಸುತ್ತಾ? ಇಷ್ಟು ದೊಡ್ಡ ಹುದ್ದೆಗೆ ಎಕ್ಸಾಮ್ ನಡೆಸಬೇಕಾರೆ ಇದು ಮಿಸ್ ಆಗಾಯ್ತು ಅಂತ ನಿಮ್ಗೆ ಅನ್ಸುತ್ತಾ? ಆಯ್ತು, ಮಿಸ್ ಆಗಾಯ್ತು ಅಂತಾನೆ ನಾವ್ ಇಟ್ಕೊಳ್ಳೋಣ. ಈ ಮಿಸ್ ಆಗಿತ್ತು ಅಂತ ಇಟ್ಕೊಂಡ್ಮೇಲೆ ಒಂದಷ್ಟು ಪ್ರೊಟೆಸ್ಟ್ಗಳು ನಡೆಯುತ್ತೆ. ಪ್ರೊಟೆಸ್ಟ್ಗಳು ನಡೆದ್ಮೇಲೆ ಮುಖ್ಯಮಂತ್ರಿಗಳು ಆ ಪ್ರೊಟೆಸ್ಟ್ ನ ತೀವ್ರತೆ ಜಾಸ್ತಿ ಆದಾಗ ಇದನ್ನ ಎಕ್ಸಾಮ್ ಮಾಡಿ ಅಂತ ಹೇಳ್ತಾರೆ. ಅದು ಎಕ್ಸಾಮ್ ಕೂಡ ಆಗುತ್ತೆ. ಎಕ್ಸಾಮ್ ಆದಾಗ ಮೊದಲನೇ ಬಾರಿಗಿಂತ ಈ ಬಾರಿ ಇಂಗ್ಲಿಷ್ ಟು ಕನ್ನಡ ಟ್ರಾನ್ಸ್ಲೇಷನ್ ಎರರ್ ಜಾಸ್ತಿ ಇರ್ತವೆ. ಇದು ಹೆಂಗ್ ಸಾಧ್ಯ? ಇದು ಅಕಸ್ಮಾತ್ ಮಿಸ್ ಆಗ ಸಾಧ್ಯ ಇದೆಯಾ? ಈ ತರ ಮಾಡಿದ್ರೆ ನಮ್ಮನ್ನ ಏನು ಮಾಡಲ್ಲ ಅನ್ನೋ ಬಂಡ ಧೈರ್ಯ ಅವ್ರಿಗಿದ್ಯಾ? ನಮ್ಮನ್ನ ಕಾಪಾಡೋದಿಕ್ಕೆ ತುಂಬಾ ಜನ ಇದ್ದಾರೆ ಅನ್ನೋದು ಅವ್ರಿಗೆ ಚೆನ್ನಾಗಿ ಗೊತ್ತಿದೆ. ಇದ್ರಲ್ಲಿ ತುಂಬಾ ಜನದ ಇನ್ವಾಲ್ವ್ಮೆಂಟ್ ಇದೆ, ಇರ್ರೆಸ್ಪೆಕ್ಟಿವ್ ಆಫ್ ಪಾರ್ಟಿ ತುಂಬಾ ಜನ ಇನ್ವಾಲ್ವ್ ಆಗಿದ್ದಾರೆ. ಯಾಕೆ ಇದನ್ನ ಮಾಡಿದ್ದಾರೆ? ಈ ಕನ್ನಡ ಮಾಧ್ಯಮದಲ್ಲಿ ಎಕ್ಸಾಮ್ ಬರೆಯೋರು ಯಾರು? ಕನ್ನಡ ಮೀಡಿಯಂ ನಲ್ಲಿ ಓದಿರ್ತಕ್ಕಂಥ ಸ್ಟೂಡೆಂಟ್ಸ್. ಯಾರು ಕನ್ನಡ ಮೀಡಿಯಂ ನಲ್ಲಿ ಓದ್ತಕ್ಕಂಥ ಸ್ಟೂಡೆಂಟ್ಸ್? ಯಾರು ಇಂಗ್ಲಿಷ್ ಮಾಧ್ಯಮಗಳಿಗೆ ದುಡ್ಡನ್ನ ಕಟ್ಟಕ್ಕಾಗಲ್ಲ, ಬಡವರು ಯಾರಿರ್ತಾರೆ ಅಂತ ಮಕ್ಕಳು, ಬಡವರ ಮಕ್ಕಳು ಕನ್ನಡ ಮಾಧ್ಯಮದಲ್ಲಿ ಓದಿರ್ತಾರೆ. ಇಂಗ್ಲಿಷ್ ನಲ್ಲಿ ಅವ್ರಿಗೆ ಎಕ್ಸಾಮ್ ತಗೊಳಕ್ ಕಷ್ಟ ಆಗುತ್ತೆ ಅಂತ ಕನ್ನಡದಲ್ಲಿ ತಗೋತಾರೆ. ಸೊ ಇಂಥ ಬಡ ಮಕ್ಕಳು ಈ KS ಅಂತ ಎಕ್ಸಾಮ್ ನಲ್ಲಿ ಸ್ಕೋರ್ ಮಾಡಿ ಫಸ್ಟ್ ರೌಂಡ್ ಇಂದ ಸೆಕೆಂಡ್ ರೌಂಡ್ ಬಂದ್ರೆ ಇವರು 3 ಕೋಟಿ 5 ಕೋಟಿ ದುಡ್ಡು ಕೊಟ್ಟು ಈ ಜಾಬ್ ನ ಕೊಂಡ್ಕೊಳಕ್ಕಾಗತ್ತ? ಆಗಲ್ಲ ಅಂತ KPSC ನವ್ರಿಗೆ ಚೆನ್ನಾಗಿ ಗೊತ್ತಿದೆ. ಅದಕ್ಕೆ ಏನ್ ಮಾಡಿದ್ದಾರೆ ಅಂತಂದ್ರೆ ಇಂಥವ್ರನ್ನೆಲ್ಲ ಫಸ್ಟ್ ರೌಂಡ್ ಅಲ್ಲಿ ಫಿಲ್ಟರ್ ಆಗ್ಬಿಡ್ತಾರೆ. ಬಡ ವಿದ್ಯಾರ್ಥಿಗಳು ಬುದ್ಧಿವಂತರಿದ್ರು ಕೂಡ ಕ್ವಶನ್ಸೇ ರಾಂಗ್ ಕೊಟ್ರೆ ಅವ್ರು ಕೂಡ ಏನು ಮಾಡಕ್ಕಾಗಲ್ಲ, ಫಸ್ಟ್ ರೌಂಡ್ ಅಲ್ಲೇ ಫಿಲ್ಟರ್ ಆಗ್ತಾರೆ. ಈಗ ಅವ್ರ ದಾರಿ ಈಸಿ ಆಯ್ತು. ಯಾರಿಗೆ ಎಷ್ಟಕ್ಕೆ ಬೇಕಾದ್ರೂ ಸೆಲ್ ಮಾಡ್ಕೋಬಹುದು ಸೀಟ್ಗಳು. ಈ ತರ ಪಕ್ಕಾ ಪ್ರಾಪರ್ ಪ್ಲಾನ್ ಮಾಡಿ ಯಾರಾದ್ರೂ ಅದ್ರ ಬಗ್ಗೆ ವಾಯ್ಸ್ ಎತ್ತವ್ರನ್ನ ಕೂಡ ಕೊಂಡ್ಕೊಂಡು ಎಕ್ಸಾಮ್ಸ್ ನ ನಡೆಸಿ ಲೂಟಿ ಮಾಡ್ತಿರೋರು ಈ ತರ ಒಂದು ಸ್ಟೇಟ್ಮೆಂಟ್ಸ್ಗೆ ಯಾವುದೇ ರೀತಿ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಈಗ ಅನೌನ್ಸ್ ಮಾಡಿರೋ ಎಕ್ಸಾಮ್ ನ ಮಕ್ಕಳು, ನಂದು ಈ ಕ್ವಶನ್ ಬಂದು ಶಿವಕುಮಾರ್ ಅವರಿಗೆ, DK ಶಿವಕುಮಾರ್ ಮಾನ್ಯ ಕರ್ನಾಟಕದ ಮುಖ್ಯಮಂತ್ರಿಗಳಿಗೆ.
ಈಗ ಯಾವ ಧೈರ್ಯದಿಂದ ಈಗ ಮಕ್ಕಳು ಹೋಗಿ ಯಾವ ನಂಬಿಕೆಯಿಂದ ಎಕ್ಸಾಮ್ನ ಬರೆಯಬೇಕು? ನಾವು ಓದಿರೋದಕ್ಕೆ ಪ್ರತಿಫಲ ನಮಗೆ ಸಿಗುತ್ತೆ ಅನ್ನೋ ನಂಬಿಕೆ ಏನಿದೆ? ನೀವೇ ಹೇಳಿದ್ರಿ ಕರ್ನಾಟಕ ರಾಜ್ಯವನ್ನ ಭ್ರಷ್ಟಾಚಾರ ಮುಕ್ತ ರಾಜ್ಯವನ್ನಾಗಿ ಮಾಡ್ತೀನಿ ಅಂತ. ಮಾಡಿ ಸರ್, ನೀವು ಇಲ್ಲಿಂದಾನೇ ಶುರು ಮಾಡಿ. ನೀವು ಇಲ್ಲಿಂದ ಭ್ರಷ್ಟಾಚಾರ ಮುಕ್ತ ಶುರು ಮಾಡಿದ್ರೆ ಇದರಿಂದ ಫಲಾನುಭವಿಗಳು ಯಾರಿದ್ದಾರೆ, ಆ ಮಕ್ಕಳು ಲಕ್ಷಾಂತರ ಬಡವ ಮಕ್ಕಳು, ಅವರ ತಂದೆ ತಾಯಿಗಳು, ಎಲ್ಲರಿಗೂ ಒಂದು ಒಳ್ಳೆಯದು. ನೀವು ಸ್ಟೆಪ್ ತಗೊಂಡು ನಿಮಗೆ ನಿಮ್ಮದೇ ಕ್ಯಾಬಿನೆಟ್ ಅಲ್ಲಿ ಮಂತ್ರಿಗಳಾಗಲಿ ಅಥವಾ ಬೇರೆ ಅಪೋಸಿಷನ್ ಪಾರ್ಟಿಯಲ್ಲಿರೋರು ಅಂತವ್ರನ್ನೆಲ್ಲ ಎದುರಾಕೊಂಡು ಬಡವ ಮಕ್ಕಳ ಹಿತಾಸಕ್ತಿಯನ್ನ ಕಾಪಾಡ್ತೀನಿ ಅನ್ನೋ ಧೈರ್ಯ ನಿಮ್ಗಿದ್ರೆ ಮಾಡಿ. ಈ ಎಂಟೈರ್ ಏನು ಕೇಸ್ ಹಗರಣ ನಡೆದಿದೆ ಅದು ನಿಮ್ಗೂ ಗೊತ್ತಿದೆ, ನಮಗೂ ಗೊತ್ತಿದೆ, ಇಡೀ ರಾಜ್ಯಕ್ಕೂ ಗೊತ್ತಿದೆ. ಇದನ್ನ ಸಿಬಿಐ ಕೊಟ್ಬಿಡಿ. ತಪ್ಪಾಗಿದ್ರೆ ತಪ್ಪಾಗಿಲ್ಲ ಅಂತಾನೆ ಇಟ್ಕೊಳ್ಳೋಣ, ಏನು ಅದ್ರಲ್ಲಿ ಕರಪ್ಷನ್ ಆಗಿಲ್ಲ, ಎಲ್ಲರೂ ಕರೆಕ್ಟಾಗಿ ಎಕ್ಸಾಮ್ ಬರ್ದಿದ್ದಾರೆ ಅಂತಾನೆ ಇಟ್ಕೊಳ್ಳೋಣ. ಹಂಗಿದ್ರೆ ಖುಷಿ ವಿಚಾರ. ಅದಕ್ಕಿಂತ ಏನಿದೆ? ಭ್ರಷ್ಟಾಚಾರ ಇಲ್ದಂಗೆ ನೇಮಕಾತಿ ಆಗದೆ ಎಲ್ರಿಗೂ ಬೇಕಿರೋದು. ಆಗಿದ್ರೆ ಭ್ರಷ್ಟಾಚಾರ ಮುದ್ದೆ ಮುರಿಯಕ್ಕೆ ಹೋಗೋರು ಹೋಗ್ಲಿ ಜೈಲಿಗೆ. ಆದ್ರೆ ಆಗಿದೆ ಆಗಿಲ್ಲ ಅನ್ನೋದನ್ನ ನೀವೇ ಡಿಸೈಡ್ ಮಾಡಬೇಡಿ. ಇದನ್ನ ಸಿಬಿಐ ಕೊಡಿ, ಅವ್ರ ಎನ್ಕ್ವೈರಿ ಮಾಡಿ, ಅವ್ರ ರಿಪೋರ್ಟ್ ಕೊಡಿ. ಒಂದನ್ನ ತಿಳ್ಕೊಳ್ಳಿ, ನೀವು ಇದನ್ನ ಮಾಡಿದ್ದೇ ಆದ್ರೆ ಏನು ಒಂದು ಯುವ ಸಮೂಹ ಇದೆ, ಅವ್ರ ತಂದೆ ತಾಯಿಗಳಿದ್ದಾರೆ, ಆಸ್ಪಿರೆಂಟ್ಸ್ ಇದ್ದಾರೆ, ಅವ್ರಿಗೆ ಒಂದು ನಂಬಿಕೆ ಬರುತ್ತೆ, ಅವ್ರಿಗೆ ನಾವು ಹಾಕಿದಂತ ಎಫರ್ಟ್ಗೆ ನಮ್ಗೊಂದು ಪ್ರತಿಫಲ ಸಿಗುತ್ತೆ ಅನ್ನೋ ನಂಬಿಕೆ ಬರುತ್ತೆ. ಆ ನಂಬಿಕೆಯನ್ನ ಸಾಯಿಸಬೇಡಿ. ಅದ್ರ ಜೊತೆಗೆ ಈ ಲಂಚ ಕೊಡೋನು ಕೊಡದೇ ಇರೋನು ಇಬ್ರು ಬೈದಲ್ಲಿದ್ರೆ ಮಾತ್ರ ಕರಪ್ಷನ್ ಫ್ರೀ ರಿಕ್ರೂಟ್ಮೆಂಟ್ ಆಗೋದು. ಇಲ್ಲ ಅಂತಂದ್ರೆ ನೀವು ಏನೇ ಮಾಡಿದ್ರು ಕರಪ್ಷನ್ ನಡೆಯುತ್ತೆ. ಇಲ್ಲಪ್ಪ ನಾನಿದನ್ನ ಬರೀ ರಾಜಕೀಯ ಲಾಭಕ್ಕಾಗಿ ಹೇಳಿರೋದು, ಏನೊಂದು ಕರಪ್ಷನ್ ಮುಕ್ತ ಕರ್ನಾಟಕನ ಮಾಡ್ತೀನಿ ಅಂತ ಹೇಳಿರೋದು, ಇದು ನನ್ನ ರಾಜಕೀಯ ಲಾಭಕ್ಕಾಗಿ ಅಷ್ಟೇ ಅಂತ ನೀವೇನಾದ್ರು ಅಂದ್ಕೊಂಡ್ರೆ, ನಿಮಗೂ ಗೊತ್ತು ಕನ್ನಡಿಗರು ಎಮೋಷನಲಿ ತುಂಬಾ ಕನೆಕ್ಟ್ ಆಗ್ತಾರೆ. ಅವ್ರಿಗೆ ಯಾವತ್ತ ಏನನ್ಸುತ್ತಾ ಗೊತ್ತಿಲ್ಲ, ಯಾವುದೋ ಒಂದು ಸ್ಪಾರ್ಕ್ ಬೇಕಷ್ಟೆ. ಅದು ಬಂದಿದ್ದ ದಿನ ಇವತ್ತಿನ ಏನು ತಂದೆ ಮಕ್ಕಳು ಮೊಮ್ಮಕ್ಕಳು ವಂಶ ಪಾರಂಪರ್ಯವಾಗಿ ರಾಜಕೀಯ ಮಾಡಿಕೊಂಡು ಯಾರ್ಯಾರು ಲೂಟಿ ಹೊಡ್ಕೊಂಡಿರ್ತೀರಿ, ಆ ಯಾವ ವ್ಯವಸ್ಥೆನೂ ಇರೋದಿಲ್ಲ. ಪರ್ಯಾಯ ವ್ಯವಸ್ಥೆಯನ್ನ ಯುವ ಸಮೂಹ, ಬುದ್ಧಿವಂತರು, ಕನ್ನಡಿಗರು ಬೇಕು ಅಂದಿದ್ದಿನ ಅತಿ ಶೀಘ್ರದಲ್ಲಿ ಬೇಕು ಅಂತ ಅನ್ಸುತ್ತೆ, ನೀವು ಬದಲಾಗದೇ ಇದ್ರೆ. ದಯವಿಟ್ಟು ಬದಲಾಗಿ ಒಂದು ಒಳ್ಳೆ ಕೆಲಸಕ್ಕೆ ಮುಂದಾಗಿ. ನಿಮಗೂ ಒಳ್ಳೆ ಹೆಸರು ಬರುತ್ತೆ, ರಾಜ್ಯಕ್ಕೂ ಒಳ್ಳೆ ಹೆಸರು ಬರುತ್ತೆ. ಇನ್ನ ಅದನ್ನ ಹೊರತಾಗಿ ನಾವು ಜನ ಏನ್ ಮಾಡಬೇಕು? ನಾನು ವಿಡಿಯೋದ ಮೊದಲೇ ಹೇಳಿದೆ, ನಾವೆಲ್ಲರೂ ಮಾಡ್ಬೇಕಿರ್ತಕ್ಕಂಥದ್ದು ಒಂದು ಕೆಲಸ ಇದೆ ಅಂತ. ಎಷ್ಟೋ ಸ್ಟೂಡೆಂಟ್ಸ್ ಹೇಳ್ತಾ ಇದ್ರು, ಸರ್ ಅಲ್ಲಿ ಪ್ರೊಟೆಸ್ಟ್ ಮಾಡಕ್ ಹೋದ್ರು ಬಿಡಲ್ಲ, ಅದಕ್ಕೂ ಅಡೆತಡೆ ಏನೋ ಮಾಡ್ತಾರೆ, ಇಲ್ಲೇನೋ ಮಾಡಕ್ ಹೋದ್ರೆ ಅದಕ್ಕೂ ಅಡೆತಡೆ ಮಾಡ್ತಾರೆ, ಮತ್ತೆ ನಾವು ಹೆಂಗೆ ಹೇಳ್ಕೊಳೋದು? ತಪ್ಪು ನಡೀತಾ ಇದೆ, ನಮ್ಗೇನೋ ಬೇಕು ಅಂದ್ರೆ ಏನ್ ಮಾಡೋದು? ನಾವೆಲ್ಲರೂ ಈ ವಿಡಿಯೋ ನೋಡ್ತಿರೋ ಅಟ್ಲೀಸ್ಟ್ ಒಂದು 90% ಜನ ಆದ್ರೂ ಒಂದಲ್ಲ ಒಂದು ಸಮಯದಲ್ಲಿ ನಾವು ಬಡವರೇ ಇರ್ತೀವಿ. ನೀವು ಇವತ್ತು ಅಕಸ್ಮಾತ್ ಶ್ರೀಮಂತರಾಗಿದ್ರೂ ಕೂಡ, ನೀವು ಚಿಕ್ಕ ಮಕ್ಕಳಿದ್ದಾಗಲೋ ನಿಮ್ಮ ತಂದೆ ತಾಯಿ ಚಿಕ್ಕವರಿದ್ದಲ್ಲೋ ಅವರು ಕೂಡ ಬಡವರಾಗೇ ಇರ್ತಾರೆ. ಬಡತನ, ಕಷ್ಟ ಪ್ರತಿಯೊಂದು ಎಲ್ರಿಗೂ ಗೊತ್ತೇ ಇರುತ್ತೆ. ಇಂತಹ ಬಡ ಮಕ್ಕಳಿಗೆ ಈ ಪ್ರಾಬ್ಲಮ್ ಆಗ್ತಿರೋದೆಲ್ಲ ಅವ್ರಿಗೇನೆ, ಬಡ ಮಕ್ಕಳಿಗೇನೆ. ಅವ್ರ ಜೊತೆಯಾಗಿ ನಾವು ನಿಲ್ಲಬೇಕು, ಅವ್ರಿಗೊಂದು ಏನೋ ಒಂದು ಹೆಲ್ಪ್ ಆಗೋ ರೀತಿ ನಾವು ಮಾಡಬೇಕು. ನಾವು ಎಲ್ಲರೂ ನಮ್ಮ ಸಂಸಾರಗಳಿಗೆ ನಮಗೋಸ್ಕರ ಜೀವನ ಪೂರ್ತಿ ಮಾಡ್ತಾ ಇರ್ತೀವಿ, ಸಮಾಜಕ್ಕೋಸ್ಕರ ಮಾಡೋದು ತುಂಬಾ ತುಂಬಾ ಕಡಿಮೆ. ನಾವು ಹೋಗಿ ಇಂಡಿವಿಜುವಲ್ ಆಗಿ ಯಾರಿಗೋ ಒಂದು ಏನೋ ಮಾಡ್ತೀವಿ ಅಥವಾ ಏನೋ ಮಾಡ್ತೀವಿ, ಆಗದೆ ಇರ್ಬೋದು. ಆದ್ರೆ ಇಂಥ ಸಮಯದಲ್ಲಿ ಇದು ಸಮಾಜದ ಒಳಿತಿಗೋಸ್ಕರ ಆಗ್ಬೇಕಿರ್ತಕ್ಕಂಥ ಕೆಲಸ, ಏನೋ ಒಂದು ಒಳ್ಳೆ ಬದಲಾವಣೆಗೋಸ್ಕರ ಆಗ್ಬೇಕಿರ್ತಕ್ಕಂಥ ಕೆಲಸ. ನಾವು ಎಲ್ಲರೂ ಕೈ ಜೋಡಿಸ್ಬೇಕು. ಒಬ್ಬೊಬ್ರು ಕೈ ಜೋಡಿಸಿದ್ರೆ
ಅದೇ ಒಂದು ದೊಡ್ಡ ಶಕ್ತಿಯಾಗಿ ನಿಲ್ಲುತ್ತೆ. ನಾನು ಕೇಳೋದಿಷ್ಟೇ, ಏನೋ ಒಂದು RCB ಮ್ಯಾಚ್ ನಡೀತು ಅಂದ್ಕೊಳ್ಳಿ, ಯಾರೋ ವಿರಾಟ್ ಕೊಹ್ಲಿ ಒಂದು 100 ಹೊಡೆದ ಅಂದ್ಕೊಳ್ಳಿ, ವಿತಿನ್ 5 minutes ಎಂಟೈರ್ ವರ್ಲ್ಡ್ ಸ್ಪ್ರೆಡ್ ಆಗುತ್ತೆ. ಆದರೆ ಇಂಥ ವಿಚಾರಗಳು, ಬದಲಾವಣೆ ಬೇಕಿರ್ತಕ್ಕಂಥ ವಿಚಾರಗಳು ಯಾಕೆ ಸ್ಪ್ರೆಡ್ ಆಗಬಾರ್ದು? ಯಾಕೆ ಒಂದು ನ್ಯಾಷನಲ್ ನ್ಯೂಸ್ ಆಗಬಾರ್ದು? ಅದನ್ನು ಯಾಕೆ ನೀವು ಮಾಡಬಾರ್ದು? ನನಗನ್ಸಿದ್ದೇನಪ್ಪ ಅಂತಂದರೆ, ನಾವು ಹೋಗಿ ನಾನು ಹೋಗಿ ಅಲ್ಲಿ ನಿಂತು ಪ್ರೊಟೆಸ್ಟ್ ಮಾಡೋಕ್ಕಾಗಲ್ಲ, ಎಲ್ರಿಗೂ ಅವ್ರವ್ರದೇ ಒಂದೊಂದು ಪ್ರಾಬ್ಲಮ್ ಸಿಗುತ್ತೆ. ಆಯಿತು, ಸೋಷಿಯಲ್ ಮೀಡಿಯಾ ಇಸ್ ವೆರಿ ಸ್ಟ್ರಾಂಗ್. ನಾವು ಮಾಡ್ಬೋದಲ್ಲ, 1 minute ವಿಡಿಯೋ, ಒಂದೇ 1 minute ವಿಡಿಯೋ. ನೀವು ಯಾರೇ ಆಗಿರಿ, ನೀವು ಆಸ್ಪಿರೆಂಟ್ಸ್ ಆಗಿರಿ, ನೀವು ಆಸ್ಪಿರೆಂಟ್ಸ್ ಇಂಡಿವಿಜುವಲ್ ಆಗಲಿ ಅಥವಾ ಒಂದು ಕೋಚಿಂಗ್ ಸೆಂಟ್ರಲ್ಲಿ ಎಲ್ಲರೂ ನಿಂತ್ಕೊಂಡು, ಎಲ್ಲ ಸ್ಟೂಡೆಂಟ್ಸು ಒಂದು ಕಡೆ ನಿಂತ್ಕೊಂಡು ಒಂದು ವಿಡಿಯೋ ಮಾಡಿ. ಕಾಲೇಜ್ಗಳಲ್ಲಿ ಸ್ಟೂಡೆಂಟ್ಸು ಇಂಪಾರ್ಟೆಂಟ್, ಇವರೆಲ್ಲ ಆಸ್ಪಿರೆಂಟ್ಸ್, ಇವರೆಲ್ಲ ನಿಮ್ಮ ಅಣ್ಣ ತಮ್ಮದಿರಿದ್ದಂಗೆ, ಅಕ್ಕ ತಂಗಿದಿರಿದ್ದಂಗೆ. ನೀವು ಕಾಲೇಜಲ್ಲಿ ಪ್ರತಿ ಕ್ಲಾಸಲ್ಲಿ ನಿಂತು ಒಂದು ವಿಡಿಯೋ ಮಾಡಿ. ಇಲ್ಲ, ನಾನು ಇಂಡಿವಿಜುವಲ್ ಆಗಿ ಒಬ್ಬೊಬ್ಬರೇ ಮಾಡ್ತೀನಿ, ಒಬ್ಬೊಬ್ಬರೇ ವಿಡಿಯೋ ಮಾಡಿ. ಲಾಯರ್ಸು, ಡಾಕ್ಟರ್ಸು, ಇಂಜಿನಿಯರ್ಸು ಎಷ್ಟು ಬುದ್ಧಿವಂತರಿರ್ತೀರಿ. ಒಂದು ಬದಲಾವಣೆಗೆ ಇದು ನಾನು ಮಾಡಿದ್ರೆ ಏನಾಗುತ್ತೆ ಅನ್ನೋದು ಬಿಟ್ಟು ದಯವಿಟ್ಟು ಎಲ್ಲರೂ ಒಂದು ವಿಡಿಯೋ ಮಾಡಿ, ಎಲ್ಲ ಕಡೆ ಹಾಕಿ. ನಿಮ್ಮ ವಾಟ್ಸಪ್ ಸ್ಟೇಟಸಲ್ಲಿ ಹಾಕ್ಕೊಳ್ಳಿ, ನಿಮ್ಮ ಇನ್ಸ್ಟಾಗ್ರಾಮಲ್ಲಿ ಹಾಕ್ಕೊಳ್ಳಿ, ನಿಮ್ಮ ಫೇಸ್ಬುಕ್ಕಲ್ಲಿ ಹಾಕ್ಕೊಳ್ಳಿ. ನೀವೊಬ್ಬರು ರೈತರಾಗಿದ್ರು ನೀವು ಮಾಡಿ ವಿಡಿಯೋ, ನೀವೊಬ್ಬ ಆಟೋ ಡ್ರೈವರ್ ನೀವು ಮಾಡಿ ವಿಡಿಯೋ, ಲಾರಿ ಡ್ರೈವರ್ಸ್ ಮಾಡಿ, ಪೌರ ಕಾರ್ಮಿಕರು ಮಾಡಿ, ಕೂಲಿ ಕಾರ್ಮಿಕರು ಮಾಡಿ. ಇದೆಲ್ಲ ಪ್ರಾಬ್ಲಮ್ಸ್ ಆಗ್ತಿರೋದು ನಿಮ್ಮ ಮಕ್ಕಳಿಗೇನೆ. ಬದಲಾವಣೆನ ತರಕ್ಕೆ ಪ್ರಯತ್ನ ಪಡಿ. ಒಂದು ಚಿಕ್ಕ ವಿಡಿಯೋ ಮಾಡಿ, ನಾನು ಭ್ರಷ್ಟಾಚಾರದ ವಿರೋಧಿ ಅಂತ ಹೇಳಿ, ನಾನು ಭ್ರಷ್ಟಾಚಾರಕ್ಕೆ ಸಹಕರಿಸುತ್ತಿರುವವರ ವಿರೋಧಿ ಅಂತ ಹೇಳಿ, ನಾನು ಬಡವರ ಮಕ್ಕಳ ಪರವಾಗಿದ್ದೇನೆ ಅಂತ ಹೇಳಿ, CBI ತನಿಖೆ ಆಗಲೇಬೇಕು ಅಂತ ಹೇಳಿ, ಈ 4 ಸೆಂಟೆನ್ಸ್ನ ಹೇಳಿ ಎಲ್ಲ ಕಡೆ ಪೋಸ್ಟ್ ಮಾಡಿ. ಇದು DK ಶಿವಕುಮಾರ್ ಅವರಿಂದ ಹಿಡಿದು ಮಾನ್ಯ ಮುಖ್ಯಮಂತ್ರಿಗಳು, ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿವರೆಗೂ ರೀಚ್ ಆಗಬೇಕು. ಅಲ್ಲಿವರೆಗೂ ರೀಚ್ ಆಗಿ ನ್ಯಾಷನಲ್ ನ್ಯೂಸ್ ಆದರೆ ಮಾತ್ರ ಬಡ ಮಕ್ಕಳಿಗೆ, ಇವತ್ತಿನ ಎಕ್ಸಾಮು ಆಗಿದೆ ಆಗೋಗಿದೆ ಅನ್ನೋದನ್ನು ಬಿಡಿ, ಆಗೋಗಿದೆ ಅನ್ನೋ ಮುಂದಿಂದು ಹಂಗೆ ಆಗತ್ತೆ. ಸೊ ಇದಕ್ಕೆ ನಮಗೆ ಸೊಲ್ಯೂಷನ್ ಸಿಕ್ಕರೆ ಅಟ್ಲೀಸ್ಟ್ ಮುಂದೆ ನಡೆಯೋ ಎಕ್ಸಾಮ್ಗಳು ಕೂಡ ಕರಪ್ಷನ್ ಫ್ರೀ ಆಗಿ ಬಡ ಮಕ್ಕಳಿಗೆ ಏನೋ ಒಂದು ದಾರಿ ಆಗತ್ತೆ. ಎಲ್ಲರೂ ಕೈ ಜೋಡಿಸಿದ್ರೆ ನಿಜವಾಗ್ಲೂ ನಮ್ಮ ಕೈಯಲ್ಲಿ ಆಗಲ್ಲ ಅನ್ನೋರು ಅವರೇ ಬಡವರೇ. ಅಂಥವ್ರಿಗೆ ನಾವು ಹೋಗಿ ಏನೋ ಫಿಸಿಕಲಿ ಸಪೋರ್ಟ್ ಮಾಡಲಿಲ್ಲ ಅಂತೂ ಇಂಥದ್ದಾದ್ರೂ ಮಾಡಿದ್ರೆ ಒಳ್ಳೇದಾಗುತ್ತೆ ಅನ್ನೋದು ನನ್ನ ಒಂದು ಅಭಿಪ್ರಾಯ. ಥ್ಯಾಂಕ್ ಯು.